ಭೀಷ್ಮನೇ 10 ದಿನಗಳ ಕಾಲ ಯುದ್ಧ ಮಾಡಿದ. ಭೀಮ, ಅಭಿಮನ್ಯು, ಘಟೋತ್ಕಚ, ದುಶ್ಯಾಸನರು ವೀರಾವೇಶದಿಂದ ಹೋರಾಡುತ್ತಿದ್ದರು. ಎರಡೂ ಕಡೆ ಸಾವು ನೋವುಗಳು ಸಂಭವಿಸುತ್ತಿದ್ದವು. ಅಭಿಮನ್ಯು ಏಕಾಂಗಿಯಾಗಿ ಮೊದಲನೆಯ ದಿನವೇ ಭೀಷ್ಮನೊಡನೆ ಯುದ್ಧ ಮಾಡಿದ. ಆದರೆ ಭೀಷ್ಮನ ಮುಂದೆ ಯಾರ ಆಟ ಏನೂ ಸಾಗುತ್ತಿರಲಿಲ್ಲ. ಅಭಿಮನ್ಯುವೇನೂ ಕಡಿಮೆ ವೀರನೇ ಅಲ್ಲ. ಒಂದು ಹಂತದಲ್ಲಿ ಭೀಷ್ಮ, ಶಲ್ಯ, ಕೃಪ, ಕೃತವರ್ಮರೆಲ್ಲ ಒಟ್ಟಾಗಿ ಬಂದು ಆ ಬಾಲಕನನ್ನು ಎದುರಿಸಬೇಕಾಯಿತು. ಅಭಿಮನ್ಯುವಿನ ನೆರಗಿ ಬಂದ ವಿರಾಟರಾಜನ ಮಕ್ಕಳು ಹೋರಾಡಿ ಹತರಾದರು. ಭೀಷ್ಮನನ್ನು ಕೊಲ್ಲಬೇಕೆಂದು ಅರ್ಜುನ ಎಷ್ಟೇ ಸಂಕಲ್ಪ ಮಾಡಿದರೂ ತಂದೆಗಿಂತ ಹೆಚ್ಚಿನ ಸ್ಥಾನದಲ್ಲಿದ್ದ ಅವನನ್ನು ಕೊಲ್ಲಲು ಅವನಿಗೆ ಮನಸ್ಸಾಗಲಿಲ್ಲ. ಭೀಷ್ಮ ಮುನ್ನುಗ್ಗುತ್ತಿದ್ದರೆ ರಣರಂಗದಲ್ಲಿ ಕಾಳ್ಗಿಚ್ಚು ಧಾವಿಸಿ ಬಂದಂತೆ ಇರುತ್ತಿತ್ತು. ಮೃತ್ಯುದೇವತೆಯೇ ಎದುರಿಗೆ ಬಂದಂತಿರುತ್ತಿತ್ತು. ಪಾಂಡವರ ಕಡೆ ಭೀಷ್ಮನ ದೆಸೆಯಿಂದಾಗಿ ಸಾವು ನೋವುಗಳು ಹೆಚ್ಚಾಗುತ್ತಿತ್ತು. ಕ್ಷಣ ಕ್ಷಣಕ್ಕೂ ಕೃಷ್ಣ ಅರ್ಜುನನಿಗೆ ಭೀಷ್ಮನನ್ನು ಕೊಲ್ಲಲು ಮನವಿ ಮಾಡುತ್ತಿದ್ದ. ಅರ್ಜುನ ಉತ್ಸಾಹ ತೋರದೇ ಇದ್ದಾಗ 9ನೆಯ ದಿನ ಕೃಷ್ಣ ರಥದಿಂದ ಕೆಳಗೆ ಧುಮುಕಿ ತನ್ನ ಸುದರ್ಶನ ಚಕ್ರ ಹಿಡಿದು ಭೀಷ್ಮನೊಂದಿಗೆ ಹೋರಾಡಲು ಹವಣಿಸಿದ. ಅರ್ಜುನ ಭೀಷ್ಮನನ್ನು ಕೊಲ್ಲಲು ನೀನು ಮನಸ್ಸು ಮಾಡದಿದ್ದರೆ ತಾನೇ ಕೊಲ್ಲುತ್ತೇನೆ ಎಂದು ಗರ್ಜಿಸಿ ಹೇಳಿದ. ಕೃಷ್ಣ ಯುದ್ಧಕ್ಕೆ ಮುಂಚೆ ಕೊಟ್ಟ ಮಾತು ಮರೆತಂತಿತ್ತು. ಯುದ್ಧದಲ್ಲಿ ಶಸ್ತ್ರ ಹಿಡಿಯುವುದಿಲ್ಲ ಎಂದಿದ್ದನಲ್ಲವೇ? ಅರ್ಜುನ ಕೃಷ್ಣ ಒಂದು ವೇಳೆ ಚಕ್ರ ಹಿಡಿದು ಮಾತಿಗೆ ತಪ್ಪುತ್ತಾನಲ್ಲ ಎಂದು ಭೀಷ್ಮನನ್ನು ಮರುದಿನದ ಯುದ್ಧದಲ್ಲಿ ಕೊಲ್ಲುವೆನೆಂದು ಕೃಷ್ಣನಿಗೆ ಮಾತು ಕೊಟ್ಟ. ಭೀಷ್ಮನನ್ನು ಕೊಲ್ಲುವುದು ಸುಲಭವೂ ಅಲ್ಲ, ಸಾಧ್ಯವೂ ಅಲ್ಲ. 10ನೆಯ ದಿನ ಪ್ರಾಪ್ತವಾಯಿತು. ಕೃಷ್ಣನ ಸಲಹೆಯಂತೆ ಅರ್ಜುನ ದ್ರುಪದನ ಮಗಳು ಶಿಖಂಡಿನಿಯನ್ನು ಮುಂದು ಮಾಡಿಕೊಂಡು ಯುದ್ಧಕ್ಕೆ ತೊಡಗಿದ. ಭೀಷ್ಮ ಕ್ಷತ್ರಿಯ ಹೆಂಗಸಿನೊಡನೆ ಯುದ್ಧ ಮಾಡುವಷ್ಟು ಕೆಳಮಟ್ಟಕ್ಕೆ ಹೋಗುವವನಲ್ಲ. 10 ದಿನಗಳು ಒಂದೇ ಸಮನೆ ಯುದ್ಧ ಮಾಡಿದರೂ ಭೀಷ್ಮ ಸ್ವಲ್ಪವೂ ಉತ್ಸಾಹ ಕಳೆದುಕೊಂಡೇ ತೋರಲಿಲ್ಲ. ಆದರೆ ಶಿಖಂಡಿನಿಯನ್ನು ಮುಂದು ಮಾಡಿಕೊಂಡ ಅರ್ಜುನ ಹಿಂದಿನಿಂದ ಬಾಣಪ್ರಯೋಗ ಮಾಡತೊಡಗಿದ. ತಾನಿನ್ನು ಹೋರಾಡಬಾರದೆಂದು ನಿರ್ಧರಿಸಿದ. ಇಚ್ಛಾಮರಣಿಯಾಗಿದ್ದ ಅವನು ತನ್ನ ಸಾವನ್ನು ಬರಮಾಡಿಕೊಳ್ಳಲು ಸಿದ್ಧನಾದ. ಸಾವು ಯಾರಿಗೂ ತಪ್ಪದೆಂಬುದನ್ನು ತಿಳಿದ ಆಚಾರ್ಯ ಭೀಷ್ಮ ಅರ್ಜುನನ ಬಾಣಗಳಿಗೆ ಪ್ರತಿಯಾಗಿ ಬಾಣಪ್ರಯೋಗ ಮಾಡಿದಾದ. ಕೊನೆಗೆ ಅರ್ಜುನನ ಬಾಣವೊಂದು ಭೀಷ್ಮನ ಎದೆಯನ್ನು ಸೀಳಿತು. ಭೀಷ್ಮನ ಮೈಯೆಲ್ಲ ಬಾಣಗಳೇ. ನೆರಕ್ಕುಡಿದಿದ್ದ ಭೀಷ್ಮ ಶರಶಯ್ಯೆಯ ಮೇಲೆ ಮಲಗಿದ್ದ. ಕಟಲ್ ಕಟಲ್ ಎಂದು ಶಬ್ದವಾಗುತ್ತಿದ್ದ ರಣರಂಗ ಇದ್ದಕ್ಕಿದ್ದಂತೆ ನಿಶ್ಶಬ್ದವಾಯಿತು. ಕದನ ವಿರಾಮದ ಘೋಷಣೆಯಾಯಿತು. ಶರೀರವೆಲ್ಲ ಬಾಣಗಳ ಮೇಲೆ ಬಿದ್ದಿದ್ದ ಭೀಷ್ಮನನ್ನು ನೋಡಲು ಪಾಂಡವರು ಕೌರವರು ಸುತ್ತುವರಿದರು. ಭೀಷ್ಮನ ತಲೆಗೆ ಆಸರೆಯಾಗಿ ದುರ್ಯೋಧನ ದಿಬ್ಬುಮೆತ್ತಗಳನ್ನು ತರಿಸಿದ. ಆದರೆ ಭೀಷ್ಮ ಅವುಗಳನ್ನು ಬಯಸಲಿಲ್ಲ. ಅರ್ಜುನ ಭೀಷ್ಮನಿಚ್ಛೆಯನ್ನು ಅರಿತು 3 ಬಾಣಗಳನ್ನು ಪ್ರಯೋಗಿಸಿದ. ಅವೇ ತಲೆಗೆ ಆಸರೆಯಾದವು. ರಣವೀರ ಬಾಣಗಳ ಮೇಲೆ ಮಲಗಿದ್ದ. ಆ ನಿಮಿಷದಲ್ಲೂ ಭೀಷ್ಮ ದುರ್ಯೋಧನನನ್ನು ಬಳಿಗೆ ಕರೆದು ಪಾಂಡವರೊಂದಿಗೆ ಶತ್ರುತ್ವ ಬಿಟ್ಟು ಸಂಧಾನ ಮಾಡಿಕೋ ಎಂದು ಸಲಹೆ ಮಾಡಿದ. ಆದರೆ ದುರ್ಯೋಧನ ಎಂದ. ಅವನು ಛಲಗಾರನಲ್ಲವೇ? ಸಾಧ್ಯವಿಲ್ಲ ಎಂದು ಬಿಟ್ಟ. ಭೀಷ್ಮನಿಗೆ ಬಾಯಾರಿಕೆಯಿಂದ ತುಟಿಗಳು ಒಣಗಿದ್ದವು. ಅರ್ಜುನ ಭೂಮಿಗೆ ಬಾಣವೊಂದನ್ನು ಬಿಟ್ಟು ಅದರ ದೆಸೆಯಿಂದ ನೆಲದಿಂದ ನೀರು ಚಿಮ್ಮಿಸಿ ನೇರ ಭೀಷ್ಮನ ಬಾಯಿಯೊಳಗೆ ಬೀಳುವಂತೆ ಮಾಡಿದ. ನೀರನ್ನು ಕುಡಿದು ಭೀಷ್ಮ, ಸೂರ್ಯ ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡುವವರೆಗೆ ನಾನು ಜೀವದಿಂದಿರುತ್ತೇನೆ ಎಂದು ಹೇಳಿದ. ಅವನ ದೇಹ ರಣರಂಗದಲ್ಲಿಯೇ ಮಲಗಿತ್ತು. ಅಂದಿನ ಯುದ್ಧ ಮುಗಿದಿತ್ತು. ಮುಂದಿನ ದಂಡನಾಯಕನಾರು ಎಂದು ನಿರ್ಧರಿಸಲು ದುರ್ಯೋಧನ ತನ್ನ ಶಿಬಿರಕ್ಕೆ ಹೋದ. ಭೀಷ್ಮನು ರಣರಂಗದಲ್ಲಿ 10 ದಿನ ಹೋರಾಡಿದರೂ ದೈವನಿಯಾಮಕನ ಆಜ್ಞೆಯಂತೆ ಪತನವಾದ. ದುರ್ಯೋಧನನಿಗೆ ಇದೊಂದು ಭಾರೀ ಸೋಲಾಗಿ ಕಂಡಿತು. 11ನೆಯ ದಿನದ ಯುದ್ಧದಲ್ಲಿ ಕರ್ಣನನ್ನು ಸೇನಾಪತಿಯಾಗಿರಲು ನೇಮಿಸಿದ. ಆದರೆ ಕರ್ಣ ತನಗಿಂತ ಹಿರಿಯನಾದ ದ್ರೋಣನಿಗೆ ಆ ಸ್ಥಾನವನ್ನು ಬಿಟ್ಟುಕೊಟ್ಟು ಗೌರವ ಸೂಚಿಸಿದ. 11ನೆಯ ದಿನದ ಯುದ್ಧ ಆರಂಭವಾಯಿತು. ಎರಡೂ ಕಡೆ ಶಂಖ, ಭೇರಿ, ನಿನಾದಗಳು ಮೊಳಗಿದವು. ದ್ರೋಣ ಸೇನಾಪತಿಯಾಗಿ ವೀರಾವೇಶದಿಂದ ಹೋರಾಡಿದ. ದುರ್ಯೋಧನ ಯುಧಿಷ್ಠಿರನನ್ನು ಕೈಸೆರೆಯಾಗಿ ತಂದೊಪ್ಪಿಸಬೇಕೆಂದು ದ್ರೋಣನಿಗೆ ಹೇಳಿದ್ದ. ಧರ್ಮರಾಯ ಸೆರೆ ಸಿಕ್ಕರೆ ಮತ್ತೆ ಪಗಡೆ ಆಟಕ್ಕೆ ಕರೆದು ಸೋಲಿಸಿ ವನವಾಸಕ್ಕೆ ಅಟ್ಟುವುದು ಅವನ ಉದ್ದೇಶವಾಗಿತ್ತು. ಕೌರವನ ಉಪ್ಪು ತಿಂದ ದ್ರೋಣ ತನಗೆ ಆ ಕೆಲಸ ಇಷ್ಟವಿಲ್ಲದಿದ್ದರೂ ಒಪ್ಪಿ ಯುದ್ಧರಂಗವನ್ನು ಪ್ರವೇಶಿಸಿದ್ದ. ಅರ್ಜುನ ಸುಶರ್ಮನ ಮಕ್ಕಳಾದ ಸಂಶಪ್ತರನ್ನು ಹಿಮ್ಮೆಟ್ಟಿಸಲು ಹೊಡೆದಾಡುತ್ತಿದ್ದ. ಅಣ್ಣನನ್ನು ಕಾಪಾಡುವುದು ಅವನಿಗೆ ಮುಖ್ಯವಾಗಿತ್ತು. ಸಂಶಪ್ತಕರು ವೀರಾವೇಶದಿಂದ ಹೋರಾಡುತ್ತಾ ಅರ್ಜುನ ಯುಧಿಷ್ಠಿರನ ಕಡೆಗೆ ಹೋಗದಂತೆ ಮಾಡುತ್ತಿದ್ದರು. ಆದರೂ ಅರ್ಜುನ ಅಣ್ಣ ಯುದ್ಧ ಮಾಡುತ್ತಿದ್ದ ಕಡೆ
ಒಮ್ಮೆ ಸಂಕ್ಷಪ್ತಕರ ಒಡೆ ಒಮ್ಮೆ ಯುದ್ಧ ಮಾಡಲು ಹೋಗಿ ಬರುತ್ತಿದ್ದ. 12ನೆಯ ದಿನ ಅರ್ಜುನ ಸಂಕ್ಷಪ್ತಕರನ್ನೇ ಎದುರಿಸುತ್ತಿದ್ದಾಗ, ದ್ರೋಣ ಯುಧಿಷ್ಠಿರನ ಸೆರೆ ಹಿಡಿಯಲು ಹವಣಿಸುತ್ತಿದ್ದಾಗ ಭೀಮ ಅಣ್ಣನನ್ನು ರಕ್ಷಿಸಿದ. ಅಂದು ರಾತ್ರಿ ದುರ್ಯೋಧನ ದ್ರೋಣನನ್ನು ಎಚ್ಚರಿಸಿದ. ಯುಧಿಷ್ಠಿರನನ್ನು ಸೆರೆ ಹಿಡಿಯಲು ನಿಮಗೆ ಆಗುವುದಿಲ್ಲವೇನೋ ಎಂದು ಗದರಿಸಿದ.